ಧಾರವಾಡ ವಿದ್ಯಾಕಾಶಿ, ಜ್ಞಾನದ ದೇಗುಲ. ಅದೆಷ್ಟೋ ಜನರಿಗೆ ಜ್ಞಾನವನ್ನು ನೀಡಿದಂತಹ ಧಾರವಾಡ, ಅದೆಷ್ಟೋ ಜನರಿಗೆ ಜ್ಞಾನದ ಮೂಲಕ ಜೀವನವನ್ನು ಕಲಿಸಿಕೊಟ್ಟಂಥ ಧಾರವಾಡ. ಇಂತಹ ಧಾರವಾಡ ಇಂದು ಜ್ಞಾನವನ್ನು ಒಳಗೊಂಡಿರುವಂಥ ಸ್ಪರ್ಧಾರ್ಥಿಗಳಿಂದ ಪ್ರತಿಭಟನೆಯಲ್ಲಿ ಮುಳುಗ್ತಾ ಇದೆ. ಇಂತಹ ಪರಿಸ್ಥಿತಿ ಧಾರವಾಡದಲ್ಲಿ ಯಾಕೆ ಕಂಡುಬರ್ತಾ ಇದೆ? ಸರ್ಕಾರಿ ಉದ್ಯೋಗ ಪಡ್ಕೊಳ್ಬೇಕು ಅಂತ ಹೇಳಿ ಧಾರವಾಡಕ್ಕೆ ಬಂದಿದ್ದೆ ತಪ್ಪಾಯ್ತಾ? ಜ್ಞಾನವನ್ನು ಪಡ್ಕೊಂಡು ತಮ್ಮ ಮನೆಗೆ ಬೆಳಕಾಗಬೇಕು, ಈ ನಾಡಿಗೆ ಬೆಳಕಾಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ತಪ್ಪಾಯ್ತಾ? ಪ್ರತಿಯೊಬ್ಬರಿಗೂ ಜ್ಞಾನವನ್ನು ನೀಡುವಂಥ ಧಾರವಾಡದಲ್ಲಿ ಜ್ಞಾನವನ್ನು ಒಳಗೊಂಡಿರುವಂಥ ಸ್ಪರ್ಧಾರ್ಥಿಗಳೇ ಪ್ರತಿಭಟನೆ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಅಂದರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಇನ್ನೇನು ಇರಬೇಡ. ಇದಕ್ಕೆಲ್ಲ ಯಾರು ಹೊಣೆ ಆಗ್ತಾರೆ? ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಯೂ ಕೂಡ ಒಬ್ಬ ಸ್ಪರ್ಧಾರ್ಥಿ ತಾನು ಸರ್ಕಾರಿ ಉದ್ಯೋಗ ಪಡ್ಕೊಳ್ಬೇಕು ಅಂತೇಳಿ ಕನಸನ್ನು ಕಂಡಿರ್ತಾನೆ. ಆದರೆ ಆ ಕನಸನ್ನು ಈಡೇರಿಸುವಲ್ಲಿ ಸರ್ಕಾರ ವಿಫಲ ಆಗ್ತಾ ಇದೆಯಾ? ಇವತ್ತು ಕರೀತಾರೆ, ನಾಳೆ ಕರೀತಾರೆ, ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡ್ತಾರೆ ಅಂತ ಹೇಳಿ ನಮಗೂ ಕಾದು ಸಾಕಾಯಿತು. ಆದರೆ ಸರ್ಕಾರ ಮಾತ್ರ ಬಡವರ ಮಕ್ಕಳ ಮೇಲೆ ಗಮನನೇ ಹರಿಸೋದಿಲ್ಲ. ಯಾಕಂದರೆ ಈ ರಾಜಕಾರಣಿಗಳಿಗೆ ತಾವು ಬೆಳಿಬೇಕು, ತಮ್ಮ ಮಕ್ಕಳು ಫಾರಿನಲ್ಲಿ ಓದಬೇಕು, ತಮ್ಮ ಮಕ್ಕಳು ರಾಜಕಾರಣಿಗಳೇ ಆಗಬೇಕು ಅನ್ನೋಂಥ ಯೋಚನೆಯಲ್ಲಿ ತುಂಬ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಹಾಗಾಗಿ ಬಡ ಕೂಲಿ ಕಾರ್ಮಿಕರ ಮಕ್ಕಳು, ಬಡ ರೈತರ ಮಕ್ಕಳು ಅವ್ರ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅದೆಷ್ಟೋ ಬಡ ರೈತರು, ಬಡ ಕೂಲಿ ಕಾರ್ಮಿಕರು ತಮ್ಮ ಜೀವನ ಏನೋ ಕಷ್ಟದಲ್ಲಾಯಿತು, ನಮ್ಮ ಮಕ್ಕಳಾದರೂ ಸರ್ಕಾರಿ ಉದ್ಯೋಗ ಪಡೀಲಿ ಅಂತ ಹೇಳಿ ಸಾಲ ಸೂಲ ಮಾಡಿ ಧಾರವಾಡ, ಬೆಂಗಳೂರು, ಬಿಜಾಪುರ, ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಯಾಕಾಗಿ ಅಂದರೆ ತನ್ನ ಮಗ, ತನ್ನ ಮಗಳು ಕೂಡ ಸರ್ಕಾರಿ ಉದ್ಯೋಗ ಪಡ್ಕೊಳ್ಳಿ ಅಂತ. ಆದರೆ ಸರ್ಕಾರಕ್ಕೆ ಬಡವರ ಮಕ್ಕಳು ಸರ್ಕಾರಿ ಉದ್ಯೋಗ ಪಡೆಯೋದು ಯಾಕೋ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಹಾಗಾದರೆ ಬಡ ರೈತರು ತಮ್ಮ ಮಕ್ಕಳು ಸರ್ಕಾರಿ ಉದ್ಯೋಗ ಪಡಿಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ತಪ್ಪಾಯ್ತಾ? 4-5 ವರ್ಷಗಳಿಂದ ಸರಿಯಾಗಿ ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡಿಲ್ಲ ಅಂತ ಹೇಳಿದ್ರೆ ಇವರು ಯಾವ ರೀತಿಯಾದ ಕೆಲಸವನ್ನು ಮಾಡ್ತಾರೆ? ಇಲ್ಲಿ ಭಾಗವಹಿಸಿದಂಥ ಪ್ರತಿಭಟನಾಕಾರರು ಅಂದರೆ ನಮ್ಮ ಸ್ಪರ್ಧಾರ್ಥಿಗಳು ಯಾರೂ ಕೂಡ ತಮಗೆ ಸರ್ಕಾರಿ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇಲ್ಲ, ಹೊರತಾಗಿ ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳಿ ಅಂತ ಹೇಳಿ ಪ್ರತಿಭಟನೆ ಮಾಡ್ತಿದ್ದಾರೆ. ಹಾಗಾದರೆ ಸರ್ಕಾರಕ್ಕೆ ಗೊತ್ತಿಲ್ವಾ ಖಾಲಿ ಹುದ್ದೆಗಳು ಎಷ್ಟು ಇದ್ದಾವೆ ಅಂತ ಹೇಳಿ? ಪ್ರತಿಯೊಂದನ್ನು ಕೂಡ ಸ್ಪರ್ಧಾರ್ಥಿಗಳು ಪ್ರತಿಭಟನೆ ಮಾಡೇ ಹೇಳಬೇಕಾ? ಹಾಗಾದರೆ ಸರ್ಕಾರ ಏನು ಕೆಲಸ ಮಾಡುತ್ತೆ? ನಿಜಕ್ಕೂ ನಾವು ಸ್ವತಂತ್ರವಾದ ಕರ್ನಾಟಕದಲ್ಲಿದ್ದೀವ? ಎಲ್ಲವನ್ನೂ ಕೂಡ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಅಂತ ಹೇಳಿದ್ರೆ ಮತ್ತೆ ಯಾಕಿಂತಹ ಸರ್ಕಾರಗಳು ಬೇಕು ನಮಗೆ? ಧಾರವಾಡದಲ್ಲಿ ಎಂತಹ ಪರಿಸ್ಥಿತಿ ಅಂತ ಇದೆ ಅಂತ ಹೇಳಿದ್ರೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಸ್ಪರ್ಧಾರ್ಥಿಗಳು ಕಷ್ಟಪಡ್ತಿದ್ದಾರೆ. ಒಂದು ಕಡೆ ರೂಮ್ ರೆಂಟ್ ಕಟ್ಟಬೇಕು, ಇನ್ನೊಂದು ಕಡೆ ಲೈಬ್ರರಿ ಬಿಲ್ ಕಟ್ಟಬೇಕು, ಇನ್ನೊಂದು ಕಡೆ ಪುಸ್ತಕಗಳನ್ನು ಖರೀದಿ ಮಾಡಬೇಕು. ಇಂತಹ ಪರಿಸ್ಥಿತಿಗಳನ್ನು ಎದುರಿಸ್ಕೊಂಡು ಜೀವನ ಸಾಗಿಸ್ತಿದ್ದಾರೆ. ಯಾಕೆ ಹೇಳಿ? ತಮ್ಮ ತಂದೆ ತಾಯಿಯ ಕನಸುಗಳನ್ನು ಈಡೇರಿಸ್ಬೇಕಂತ ಹೇಳಿ ಒಂದು ಹೊತ್ತು ಊಟ ಮಾಡಿ ಇನ್ನೊಂದು ಹೊತ್ತು ಉಪವಾಸ ನೀರು ಕುಡಿದು ಬದುಕ್ತಿದ್ದಾರೆ. ಆದರೆ ಇಂಥ ಕಷ್ಟಗಳು ಸರ್ಕಾರಕ್ಕೆ ಅರ್ಥ ಆಗೋದಿಲ್ಲ. ಯಾಕಂತಂದರೆ ಅವರೆಲ್ಲ ಶ್ರೀಮಂತರು, ಆದರೆ ಇಲ್ಲಿರೋರು ಬಡ ರೈತರು, ಕೂಲಿ ಕಾರ್ಮಿಕರ ಮಕ್ಕಳು. ಸರ್ಕಾರಕ್ಕೇನು? ಬಡ ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ಅವ್ರ ಜೀವನ ಹೆಂಗಾದರೂ ಇರಲಿ, ತಮ್ಮ ಮಕ್ಕಳು ಚೆನ್ನಾಗಿದ್ರೆ ಆಯಿತು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಮನಸ್ಸಿನಲ್ಲಿ ಎಷ್ಟು ಆಕ್ರೋಶ ಇರಬೇಡ. ಆಸೆಯ ಆಕಾಂಕ್ಷೆಗಳನ್ನು ಹೊತ್ತು ಧಾರವಾಡಕ್ಕೆ ಬಂದಿರ್ತಾರೆ. ಊರಲ್ಲಿ ಎಷ್ಟೋ ಜನ ಕನಸು ಕಂಡಿರ್ತಾರೆ, ತಂದೆ ತಾಯಿಗಳು ಕನಸು ಕಾಣ್ತಿರ್ತಾರೆ, ನನ್ನ ಮಗ ಧಾರವಾಡದಲ್ಲಿ ಅಧ್ಯಯನ ಮಾಡ್ತಿದ್ದಾನೆ, ಇನ್ನು ಕೆಲವೇ ವರ್ಷದಲ್ಲಿ ಸರ್ಕಾರಿ ಉದ್ಯೋಗ ಪಡ್ಕೊಂಡು ಬರ್ತಾನೆ ಅಂತ ಹೇಳಿ. ಆದರೆ ಒಬ್ಬ ಸ್ಪರ್ಧಾರ್ಥಿ ಊರಿಗೆ ಹೋಗಿ ಮುಖ ತೋರ್ಸೋಕೆ ಆಗದಿರುವಂಥ ಪರಿಸ್ಥಿತಿಯನ್ನು ಎದುರಿಸ್ತಿದ್ದಾನೆ. ಯಾಕಂದರೆ ಪ್ರತಿ ಸಲ ಊರಿಗೆ ಹೋದಾಗ ಕೇಳೋ ಪ್ರಶ್ನೆ ಒಂದೇ, ಹೀಗೆ ಓದ್ತಾನೆ ಇರ್ತೀಯ ಅಥವಾ ಜಾಬ್ ಯಾವುದಾದ್ರು ಮಾಡ್ಕೋತೀಯ ಅಂತ. ಅವ್ರಿಗೇನು ಗೊತ್ತು, ಈ ದರಿದ್ರ ಸರ್ಕಾರ ಯಾವುದೇ ರೀತಿ ಜಾಬನ್ನು ಕರೀತಾನೆ ಇಲ್ಲ, ಅಂಥದ್ರಲ್ಲಿ ಯಾವ ಜಾಬ್ ತಾನೇ ಆಗೋಕ್ಕೆ ಸಾಧ್ಯ? ಬಡವರ ಮಕ್ಕಳ ಪರಿಸ್ಥಿತಿ ಶ್ರೀಮಂತರಿಗೆ ಅರ್ಥ ಆಗೋದಿಲ್ಲ ಬಿಡಿ. ಯಾಕಂತಂದರೆ ಅವರು ಅವ್ರ ಮಕ್ಕಳನ್ನು ಬೆಳೆಸಬೇಕು ಅಂದ್ಕೊಂಡಿದ್ದಾರೆ, ಹೊರತಾಗಿ ಬಡವ್ರ ಮಕ್ಕಳನ್ನಲ್ಲ.
ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಅವ್ರ ಅಭಿವೃದ್ಧಿ ಆಗ್ತಿದ್ದಾರೆ ಹೊರತಾಗಿ ನಮ್ಮ ರಾಜ್ಯ ಆಗಲಿ, ನಮ್ಮ ರಾಜ್ಯದ ಬಡ ರೈತರು, ಬಡ ಕೂಲಿ ಕಾರ್ಮಿಕರ ಮಕ್ಕಳನ್ನು ಅವ್ರ ಅಭಿವೃದ್ಧಿ ಮಾಡೋ ಯೋಚನೆ ಮಾಡ್ತಾನೇ ಇಲ್ಲ. ಧಾರವಾಡದಲ್ಲಿರುವಂಥ ಸ್ಪರ್ಧಾರ್ಥಿಗಳು, ಕೆಲವರು ರಾಜಕಾರಣಿಗಳು ಹೇಳ್ತಾರೆ ಸ್ಪರ್ಧಾರ್ಥಿಗಳ ಜೀವನ ಕಷ್ಟ ಇದೆ ಅಂತ ಹೇಳಿ 3,000 ರೂಪಾಯಿಗಳನ್ನು ಹಾಕ್ತಾ ಇದ್ದೀವಿ ಅಂತ ಹೇಳಿ. ಇಲ್ಲಿ ಸ್ಪರ್ಧಾರ್ಥಿಗಳು 2020, 19 ಈ ಒಂದು ಸಾಲಿನಲ್ಲಿ ಅವತ್ತಿನಿಂದ ಅಧ್ಯಯನ ಮಾಡ್ತಾ ಇದ್ದಾರೆ. ಅಂಥವರಿಗೆ ನಿಮ್ಮ ಯಾವುದೇ ದುಡ್ಡು ಬರಲ್ಲ ಸ್ವಾಮಿ. ನೀವು ಅಂದ್ಕೊಂಡಿರ್ಬೋದು 3,000 ಹಾಕ್ತಿದ್ದೀವಿ ಅವ್ರ ಖರ್ಚಿಗೆ ಅಂತ ಹೇಳಿ. 99% ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ನಿಮ್ಮ 3,000 ಗ್ಯಾರಂಟಿ ಬರ್ತಾನೇ ಇಲ್ಲ. ಯಾಕಂತಂದರೆ ಅವರೆಲ್ಲ 5-6 ವರ್ಷಗಳಿಂದ ಇಲ್ಲಿ ಅಧ್ಯಯನ ಮಾಡ್ತಿದ್ದಾರೆ. ನಿಮ್ಮ 3,000ಕ್ಕಲ್ಲ ಸರ್ಕಾರಿ ಉದ್ಯೋಗ ಪಡ್ಕೊಳ್ಬೇಕಂತ ಹೇಳಿ. ನೀವು ಅಂದ್ಕೊಂಡಿದ್ರೆ 3,000 ಹಾಕ್ತಿದ್ದೀವಿ ಅಂತ. ಯಾರಿಗೆ ಬರ್ತೀವಿ ಸ್ವಾಮಿ? ನಿನ್ನೆ ಮೊನ್ನೆ ಪಾಸಾದ್ರು, ಡಿಗ್ರಿ ಪಾಸಾದವ್ರಿಗೆ ನೀವು ಹಾಕ್ಬೋದು. ಆದರೆ 4-5 ವರ್ಷದಿಂದ ಇಲ್ಲಿ ಕೂತ್ಕೊಂಡು ಕಾಂಪಿಟೇಟಿವ್ ಓದ್ತಾ ಇದ್ದವರಿಗೆ ಯಾವ ದುಡ್ಡು ಸಹ ತಾನೇ ಬರುತ್ತೆ? ನಿಮಗಂತೂ ಇದು ಅರ್ಥನೇ ಆಗೋದಿಲ್ಲ. ನಿಮ್ಮ 3,000 ಬಿಡಿ ಸ್ವಾಮಿ, ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳಿ ಅಂತ ಹೇಳಿ ಸ್ಪರ್ಧಾರ್ಥಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಎಚ್ಚೆತ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಸಾಧ್ಯವಾದರೆ ಎಚ್ಚೆತ್ಕೊಂಡು ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡಿ. ಬಡವರ ಒಂದು ಶಾಪಕ್ಕೆ ಒಳಗಾಗಬೇಡಿ. ಬಡವರ ಒಂದು ಕಣ್ಣೀರಿನ ಒಂದು ಶಾಪ ನಿಮಗೆ ತಟ್ಟದೇ ಇರಲಿ. ಆದಷ್ಟು ಬೇಗ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ. ಮತ್ತೆ ಮತ್ತೆ ಸ್ಪರ್ಧಾರ್ಥಿಗಳನ್ನು ರೊಚ್ಚಿಗೆಬ್ಬಿಸುವಂಥ ಕೆಲಸವನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲಿರುವವರು ಯಾರೂ ಸಾಮಾನ್ಯರಲ್ಲ, ಎಲ್ಲರೂ ಕೂಡ ಹೆಚ್ಚು ಜ್ಞಾನವನ್ನು ಒಳಗೊಂಡಿರ್ಬೋದು. ನೀವಿವತ್ತು MLA ಇರ್ಬೋದು, ಆದರೆ ನಿಮ್ಮಲ್ಲಿರದೇ ಇರುವಂಥ ಅತಿ ಹೆಚ್ಚು ಜ್ಞಾನ ಈ ಸ್ಪರ್ಧಾರ್ಥಿಗಳಿಗಿದೆ. ಅದು ನಿಮ್ಗೆ ಅರ್ಥ ಆಗ್ತಿಲ್ಲ. ನೆನ್ಪಿಟ್ಕೊಳ್ಳಿ, ಸ್ಪರ್ಧಾರ್ಥಿಗಳ ಒಂದು ದ್ವೇಷದ ಕಟ್ಟೆ ಒಡೆದ್ರೆ ಏನಾಗಬಹುದು ಅಂತ. ಈ ಪ್ರತಿಭಟನೆ ಕೇವಲ ನಿಮ್ಮ ಕಣ್ಮುಂದೆ ಕಾಣಿಸ್ತಿರ್ಬೋದು, ಆದರೆ ಮನಸ್ಸಿನ ಒಂದು ಜ್ವಾಲೆ ನಿಮಗೆ ಕಾಣಿಸ್ತಾ ಇಲ್ಲ. ಆ ಜ್ವಾಲೆ ಉರಿದು ಕಿಚ್ಚು ಹಚ್ಚೋ ಥರ ನೀವು ಮಾಡಬೇಡಿ. ಬಡ ವಿದ್ಯಾರ್ಥಿಗಳ ಪಾಲಿಗೆ ದೇವರಂತೂ ನೀವು ಆಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ತಂದೆ ತಾಯಿ ಕನಸನ್ನು ಈಡೇರಿಸುವಂಥ ಅವಕಾಶನಾದರೂ ಮಾಡಿಕೊಡಿ.